ಹಿರಿಯರವರು ಭಾಳ ಅನುಭವಿಸಿದ್ರು. ಒಂದು 5 ರಿಂದ 6 ಸರಿ ಲೋಕಸಭಾ ಸದಸ್ಯರು, 3 ಸರಿ ವಿಧಾನಸಭಾ ಸದಸ್ಯರು, ಸಚಿವರಾಗಿ ಕೆಲಸ ಮಾಡ್ಯಾರ. ನಮ್ಮ ಹಿರಿಯರತ್ನ ಅವ್ರಿಗೆ ಗೌರವಿಸ್ತೀವಿ, ಪಾಲಿಸ್ತೀವಿ. ಆದ್ರೆ ತೋಟಗಾರಿಕೆ ಕಾಲೇಜ ನಾ ಬಿಜಾಪುರ ಜಿಲ್ಲೆ ಅಭಿವೃದ್ಧಿ ಮಾಡೀನಿ, ರೈಲ್ವೆ ಸ್ಟೇಷನ್ ಮಾಡೀನಿ, ರೈಲ್ವೆ ಬ್ರಿಡ್ಜ್ ಮಾಡೀನಿ ಅಂತ ಹೇಳ್ತಾರೆ. ಹೇಳಲಕ್ಕ ನಾವು ಬರ್ತಿರ್ತಾವೆ ಅನುದಾನ, ನಾವು ಹೇಳ್ಕೋಬೇಕು, ಆ ವಿಷಯ ಬೇರೆ. ಆದರೆ ಈ ತೋಟಗಾರಿಕೆ ಕಾಲೇಜ ಹಿಂದೆ ನಮ್ಮ ತಂದೆಯವರು ಮಂಜೂರು ಮಾಡಿಸಿದಾಗ ಇದು ಆಮೇಲೆ ಬೇಡ, ತಿರುಗುಂದಿಗೆ ಮಾಡ್ರಿ, ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಅಲ್ಲಿ ಮಣ್ಣಿನ ಗುಣ ಸರಿ ಇಲ್ಲ, ಅಲ್ಲಿ ತೋಟಗಾರಿಕೆ ಬೆಳೆ ಬೆಳೆಯುವುದಿಲ್ಲ ಅಂತೇಳಿ ಒಂದು ಪತ್ರ ಕೊಟ್ಟಿದ್ರು ಸನ್ಮಾನ್ಯ ಜಿಗಜಿಣಿ ಸಾಹೇಬರು. ಅಂದರೆ ಸಿಂದಗಿ ಮತಕ್ಷೇತ್ರದ ಮೇಲೆ ಅವ್ರಿಗೆ ಎಷ್ಟು ಕಾಳಜಿ ಅದ ಅನ್ನೋದು ಈ ಪತ್ರದ ಮುಖಾಂತರ ಗೊತ್ತಾಗ್ತದೆ. ಅದ್ರ ಜೊತೆಗೆ ರಮೇಶ್ ಬುಸ್ನೂರ್ ಅವರು ಮುಂದಿನ ಚುನಾವಣೆಯಲ್ಲಿ ನಿಶ್ಚಿತವಾಗಿ ಶಾಸಕರಾಗ್ತಾರೆ ಅಂತ ಹೇಳ್ಯಾರ. ಅಂದ್ರೆ ಚುನಾವಣೆ ಮಾಡೋದೇ ಬೇಡ, ನೀವು ಸಿಂದಗಿ ಮತಕ್ಷೇತ್ರ ಚುನಾವಣೆ ಮಾಡೋದು ಬೇಡ, ನೀವು ಅವರೇ ಹೇಳ್ಬಿಟ್ಟಾರೆ, ದೇವ್ರು ಹೇಳ್ದಂಗೆ. ಮತ್ತು ಚುನಾವಣೆ ಮಾಡೋದೇ ಬೇಡ ಅಂತ ನನ್ನ ಅನಿಸಿಕೆ. ಅದ್ರ ಜೊತೆಗೆ ಅವ್ರಿಗೆ ನಾವೊಂದು ಪ್ರಶ್ನೆ ಕೇಳ್ತೀನಿ, ಹಿರಿಯರ ನಮ್ಮ ಸಿಂದಗಿ ಮತಕ್ಷೇತ್ರಕ್ಕೆ ಅವರ 4 ಪೀರಿಯಡ್ ಇವತ್ತು ಲೋಕಸಭಾ ಸದಸ್ಯರಾಗ್ಯಾರ, ಅವ್ರ ಕೊಡುಗೆ ಏನದು ಅನ್ನೋದು ಅವ್ರು ಬಹಿರಂಗಪಡಿಸ್ಬೇಕು. ಅವರ ಇವತ್ತು ಲೋಕಸಭಾ ಸದಸ್ಯರ ಅನುದಾನ ಪ್ರತಿ ವರ್ಷ 5 ಕೋಟಿ ರೂಪಾಯಿ ಬರ್ತೈತಿ. ಇವತ್ತು ನಮ್ಮ ಶಾಸಕರಿಗೆ ನಮ್ಮ ಕರ್ನಾಟಕ ಸರ್ಕಾರ 2 ಕೋಟಿ ರೂಪಾಯಿ ಕೊಡ್ತೈತಿ, ಕೇಂದ್ರ ಸರ್ಕಾರ ಅವ್ರಿಗೆ 5 ಕೋಟಿ ರೂಪಾಯಿ ಕೊಡ್ತೈತಿ. ಈ 5 ಕೋಟಿ ರೂಪಾಯಿಯಲ್ಲಿ ಸಿಂದಗಿ ಮತಕ್ಷೇತ್ರಕ್ಕೆ ಅವ್ರ ಅನುದಾನ ಎದು ಕೊಟ್ಟಾರ ಅಂತ ಅನ್ನೋದು ಅವ್ರು ಬಹಿರಂಗಪಡಿಸ್ಬೇಕು. ಆಮೇಲೆ ಸಿಂದಗಿಗೆ ನಾನು ಜಿಗಜಿಣಿ ಸಾಹೇಬ್ರಿಗೆ ಒಂದು DC ಆಫೀಸ್ನಾಗ ನಾನು ಭೇಟಿ ಆದ ಕೂಡಲೇ ನಾವೊಂದು ಮಾತು ಹೇಳಿದೆ, ಭಾಳ ಸಲಿಗೆಯಿಂದ ನಮ್ಮ ಜೊತೆ ಇರ್ತಾರ, ಹಳೆಯ ಮಾವ ಅಂತ ಮಾತಾಡ್ತೀವಿ. ಆದ್ರೆ ನಾವೊಂದು ಹೇಳಿದೆ, ಮಾಮ ನಮ್ದೊಂದು ಒಳಾಂಗಣ ಕ್ರೀಡಾಂಗಣ ಪೆಂಡಿಂಗ್ ಇರ್ತದೆ, ಕೇಂದ್ರ ಸರ್ಕಾರ ಮಂಜೂರು ಮಾಡ್ಲಿಕ್ಕೆ ಅದಕ್ಕೆ ಅವಕಾಶ ಅದ. ಅದು ಖೇಲೋ ಇಂಡಿಯಾದಾಗ ಪ್ರಪೋಸಲ್ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಎಲ್ಲ ರೀತಿಯಿಂದ ಪ್ಯಾರಾಮೀಟರ್ಸ್ದಾಗ ದೆಹಲಿಗೆ ಕಳಿಸಿನ್ರಿ ಮಾಮ, ಅದೊಂದು ಕೆಲಸ ಮಾಡಿಸ್ಕೊಡ್ರಿ, ನೀವು ಯಾವಾಗ ಹೇಳ್ತೀರಿ ಅವಾಗ ದೆಹಲಿಗೆ ಬರ್ತೀನಿ, ಒಂದು ಪತ್ರ ಕೊಡ್ರಿ ಅಂತೇಳಿ 2-3 ಸರಿ ಮನವಿ ಮಾಡ್ಕೊಂಡಾಗ ಅವ್ರು ನನಗೆ ಸ್ಪಂದನೆ ಮಾಡಲಿಲ್ಲ. ನಾ ಈಗಾದರೂ ಈ ಪತ್ರಿಕಾಗೋಷ್ಠಿ ಮೂಲಕ ಸನ್ಮಾನ್ಯ ಜಿಗಜಿಣಿ ಸಾಹೇಬರಿಗೆ ನಾನು ಮನವಿ ಮಾಡ್ಕೊತೀನಿ, ಖೇಲೋ ಇಂಡಿಯಾ ಒಂದು ಅನುದಾನದಲ್ಲಿ ಇವತ್ತು ಸಿಂದಗಿಯಲ್ಲಿ ಕ್ರೀಡಾ ಚಟುವಟಿಕೆಗಳು ಹೆಚ್ಚಿಗೆ ನಡೀತಾ ಇರೋದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದು ನಮ್ಮಲ್ಲಿ ಒಂದು ಒಳಾಂಗಣ ಕ್ರೀಡಾಂಗಣ ಆಯ್ತಂದ್ರೆ 6 ಕೋಟಿ 60 ಲಕ್ಷ ರೂಪಾಯಿ ವೆಚ್ಚದ ಈಗಾಗಲೇ ಪ್ರಸ್ತಾವನೆ ಕೇಂದ್ರ ಸರ್ಕಾರದಲ್ಲಿ ಐತಿ. ಅದು ಮಂಜೂರು ಮಾಡಿಸಿ ಸಿಂದಗಿಗೆ ಆ ಕಾಮಗಾರಿಯನ್ನು ನೀವು ಮಾಡಕ್ಕೆ ಸಹಾಯ ಮಾಡ್ಬೇಕಂತೇಳಿ ಸನ್ಮಾನ್ಯ ಜಿಗಜಿಣಿ ಅವರಿಗೆ ಈ ಸಭೆ ಮೂಲಕ ನಾನು ಮನವಿ ಮಾಡ್ಕೊತೀನಿ. ಅದ್ರ ಜೊತೆಗೆ ಇವತ್ತು ಚಿಕ್ಕಸಿಂದಗಿ ಬೈಪಾಸ್ನಿಂದ ನವೀನ್ ಪೆಟ್ರೋಲ್ ಪಂಪ್ವರೆಗೆ ಮತ್ತು ಕುತುಬುಲ್ ದಾಬಾದಿಂದ ರಾಂಪುರದವರೆಗೆ 6 ಕೋಟಿ ರೂಪಾಯಿ CRF ಅಂತಂದ್ರೆ ಸೆಂಟ್ರಲ್ ರೋಡ್ ರಿಸರ್ವ್ ಫಂಡ್ ಅಂತೇಳಿ ಒಂದು ಹೆಡ್ನಲ್ಲಿ ಅದು ಮಂಜೂರಾಗ್ಯದ. ಜಿಗಜಿಣಿಗೆ ಅವರು ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡ್ಯಾರ ಬಿಜಾಪುರದಾಗ. ನಾ ಇಡೀ ಬಿಜಾಪುರ ಜಿಲ್ಲೆಗೆ 45 ಕೋಟಿ ರೂಪಾಯಿ ಮಂಜೂರು ಮಾಡಿಸಿನಿ ಅಂತೇಳಿ. ಆ ದುಡ್ಡ ರಾಜ್ಯ ಸರ್ಕಾರದ ದುಡ್ಡು. ನಾವೇನು GST ಕಟ್ತೀವಿ, ಒಂದು 100 ರೂಪಾಯಿ ನಾವು GST ಕಟ್ಟಿದೆವು ಅಂದ್ರೆ 14 ರೂಪಾಯಿ ನಮ್ಗೆ ವಾಪಸ್ ಕೊಡ್ಬೇಕು ಕೇಂದ್ರ ಸರ್ಕಾರದವರು. ನಮ್ಮ ದುಡ್ಡು ಅದು. ಹಿಂದೆ ನಾವು ಸೆಲ್ ಟ್ಯಾಕ್ಸ್, ಸರ್ವಿಸ್ ಟ್ಯಾಕ್ಸ್ ಅದೆಲ್ಲ ಕಟ್ತಿದ್ದೆವು, ನಮ್ಮ ಸರ್ಕಾರದಾಗ ಇರ್ತಿತ್ತು, ನಾವೇ ಖರ್ಚು ಮಾಡ್ತಿದ್ದೆವು. ಆದ್ರೆ ಈಗ GST ಏನದ ಕೇಂದ್ರ ಸರ್ಕಾರಕ್ಕೆ ಹೋಗ್ತದೆ. ಕೇಂದ್ರ ಸರ್ಕಾರಕ್ಕೆ ಹೋದ್ಮೇಲೆ ಫೈನಾನ್ಸ್ ಕಮಿಷನರ್ ಅವರು ಅದು ಡಿವೈಡೇಷನ್ ಮಾಡ್ತಾರೆ, ಯಾವುದ್ಯಾವ್ದು ರಾಜ್ಯಕ್ಕೆ ಎಷ್ಟೆಷ್ಟು ಕೊಡ್ಬೇಕಂತ. ಈ ನಾವು ಕಟ್ಟಿರುವಂಥ GST ದುಡ್ಡದಲ್ಲಿ ಈ CRFನ ಒಂದು ಏನು ನಮ್ಮ ಕಡೆಯಿಂದ ಪತ್ರ ತೊಗೊಂಡು, ಶಾಸಕರ ಕಡೆಯಿಂದ ಪತ್ರ ತೊಗೊಂಡು, ಶಾಸಕರಾದವ್ರು ನಾನು ಸತತವಾಗಿ ಸಿಂದಗಿಯ ಲೋಕಲ್ ಜನರು ಇರ್ಬೋದು, ಹಳ್ಳಿ ಜನರು ಆ ರಸ್ತೆ ಮಾಡ್ಬೇಕಂತ ಹಲವಾರು ಬಾರಿ ಮನವಿ ಮಾಡ್ಕೊಂಡಾರ, ಮಾಧ್ಯಮದಾಗೂ ಬಿಟ್ಟಾರ, ಸೋಷಿಯಲ್ ಮೀಡಿಯಾದಾಗೂ ಆ ರಸ್ತೆ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದ್ದ ಸಂಬಂಧ ನಾ ಕಂಟಿನ್ಯೂಸ್ 6 ತಿಂಗಳ ಅದ್ರ ಸಂಬಂಧ ಬೆನ್ನು ಹತ್ತಿ ಆ 6 ಕೋಟಿ ರೂಪಾಯಿ ಇವತ್ತು ನಾ ಮಂಜೂರು ಮಾಡಿಸೀನಿ. ಆದ್ರೆ ಅವರು ಕೇಂದ್ರ ಸರ್ಕಾರ ದುಡ್ಡು ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರ ದುಡ್ಡು ಇತ್ತಂದ್ರೆ ನನ್ನ ಪತ್ರ ತೊಗೊಳ್ಳೋ ಅವಶ್ಯಕತೆ ಇದ್ದಿದ್ದಿಲ್ಲ. ಆಮೇಲೆ ಆರ್ಡರ್ ಕಾಪಿಯಾಗ ನನ್ನ ಹೆಸರು ಹಾಕೋದು ಅವಶ್ಯಕತೆ ಇದ್ದಿದ್ದಿಲ್ಲ. ಆರ್ಡರ್ ಕಾಪಿನೂ ನಾ ಮಾಧ್ಯಮದ ಮಿತ್ರರಿಗೆ ಕೊಡ್ತೀನಿ. ಈ ಎಲ್ಲ ಶಾಸಕರಿಗೆ 6 ಕೋಟಿ ರೂಪಾಯಿ ಕೊಟ್ಟಾರ, ಇಡೀ ರಾಜ್ಯದಾಗಿರುವಂಥ ಎಲ್ಲ ಶಾಸಕರಿಗೆ. ಆ ದುಡ್ಡು ರಾಜ್ಯ ಸರ್ಕಾರ ದುಡ್ಡ ಕೇಂದ್ರ ಸರ್ಕಾರಕ್ಕೆ ಹೋಗಿರ್ತದ, ಕೇಂದ್ರ ಸರ್ಕಾರ ರಸ್ತೆ ಅಭಿವೃದ್ಧಿ ಮಾಡೋ ಸಂಬಂಧ ಕೊಡ್ತದ. ಅದಕ್ಕೆ ಅದು ಸಹಿತ ಆ ಕಾಮಗಾರಿ ಸಹಿತ ಇನ್ನು ಕೇವಲ ಒಂದೇ ಒಂದು ತಿಂಗಳಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಭೂಮಿ ಪೂಜಾ ಸಮಾರಂಭವನ್ನು ನಾನು ನೆರವೇರಿಸ್ತೇನೆ. ಅದ್ರ ಜೊತೆಗೆ ಇವತ್ತು ಆಲ್ಮೇಲ್ ಪಟ್ಟಣ ಇರ್ಬೋದು, ಸಿಂದಗಿ ನಗರ ಇರ್ಬೋದು, ಸಿಂದಗಿ ಮತಕ್ಷೇತ್ರದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಪ್ರತಿಯೊಂದು ಹಳ್ಳಿಗಳಿರ್ಬೋದು, ಅವೆಲ್ಲ ಹಳ್ಳಿಗಳಿಗೆ ಈಗಾಗಲೇ ನನ್ನ 3 ವರ್ಷದ ಒಂದು ಅಧಿಕಾರದ ಕಾಲಾವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡೀವಿ. ಇನ್ನೂ ನನ್ನ 2 ವರ್ಷದ ಅಧಿಕಾರದ ಕಾಲಾವಧಿಯಲ್ಲಿ ಇನ್ನೂ ಹೆಚ್ಚಿನ ಅನುದಾನವನ್ನು ತಂದು ಜನರ ಬೇಡಿಕೆಗಳು ಏನವ ಅವೆಲ್ಲವನ್ನು ಹಂತ ಹಂತವಾಗಿ ಇವತ್ತು ಮಾಡುವಂಥ ಕೆಲಸ
ನಮ್ಮ ಸರ್ಕಾರ ನಾವು ಸೇರಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ತಮ್ಗೆ ಹೇಳಕ್ ಬಯಸ್ತಾ ಇದ್ದೀವಿ.